ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಮ್ ಡಿ ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನೇನು ನಾಳೆ ನಡೆಯುವಂತಹ ಎಕ್ಸಾಮ್ಗೆ ಕೊನೆಯ ಕ್ಷಣಗಳಲ್ಲಿ ನಾವೆಲ್ಲರೂ ಇದ್ದೀವಿ. ಯಾಕಂದರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಸರಿಸುಮಾರು ನಿಮಗೆ ಎಕ್ಸಾಮ್ ನಡೀತದೆ. ಸೊ ಆ ಒಂದು ರಾಜ್ಯಶಾಸ್ತ್ರ ವಿಷಯದ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ 10 ಅಂಕಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಸೊ ಇವುಗಳನ್ನು ಗಮನಿಸಿದ್ರೆ ನಿಮಗೆ ಇಲ್ಲಿ 20 ಅಂಕಗಳು ಸಿಗುವಂಥ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಇಂಪಾರ್ಟೆಂಟ್ ಆಗಿವೆ, ಅವು ಗಮನಿಸಿ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವಿಲ್ಲಿ 20 ಅಂಕಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಭಾಗ ಡಿಯಲ್ಲಿ ಪ್ರಮುಖವಾಗಿ ಈ ಒಂದು 10 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ನೋಡ್ತೀರಿ. ಸೊ ನೀವೆಲ್ಲ ಇಲ್ಲಿ ಮೊದಲಿಗೆ ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ನೋಡ್ತಾ ಹೋಗ್ತೀರಿ. ಇದು ಕಡ್ಡಾಯವಾಗಿ ಬರುವಂಥದ್ದು. ನಿಮಗೆ ಇದು ಪೂರ್ವ ಸಿದ್ಧತೆಯಲ್ಲೂ ಬಂದಿದೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಲ್ಲಿಯೂ ಸಹ ಕೊಟ್ಟಿದೆ ಮತ್ತು ಹಳೆಯ ಪ್ರಶ್ನೆ ಸರಿ ಬಂದಿದೆ. ಸೊ ಮೊದಲು ಪೀಠಿಕೆ ಬರೀಬೇಕು, ಅದರ ಅರ್ಥ ಬರೀಬೇಕು. ಇಲ್ಲಿ ಭಾರತ ಪಕ್ಷ ಪದ್ಧತಿ ಒಳಗೊಂಡಿರುವಂಥ ಸ್ವರೂಪಗಳಲ್ಲಿ ಮೊದಲನೇ ಪಾಯಿಂಟ್ ಸಂವಿಧಾನೇತರ ಬೆಳವಣಿಗೆ, ಎರಡನೇದು ಬಹುಪಕ್ಷ ಪದ್ಧತಿ ಅಸ್ತಿತ್ವ, 3 ಪಕ್ಷದಲ್ಲಿ ಒಡಕು ಮತ್ತು ವಿಲೀನ, 4 ಏಕಪಕ್ಷ ಪ್ರಬಲ ಕ್ಷೀಣತೆ, 5 ಭಿನ್ನಮತೀಯತೆ, 6 ಪಕ್ಷಾಂತರ ಪಿಡುಗು, 7 ನಾಯಕತ್ವದ ವರ್ಚಸ್ಸು, 8 ತತ್ವರಹಿತ ರಾಜಕೀಯ ಪಕ್ಷಗಳು, 9 ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ, ಧಾರ್ಮಿಕ ಮತ್ತು ಭಾಷಾವಾರು ಪಕ್ಷಗಳು, ಎಡ ಮತ್ತು ಬಲಪಂಥೀಯ ಪಕ್ಷಗಳು ಮತ್ತು ಸಮ್ಮಿಶ್ರ ಸರ್ಕಾರದ ಸೆಕೆ. ಸೊ ಈ ರೀತಿ ನೀವು ಒಟ್ಟು ಏನಪ್ಪ ಅಂತಂದರೆ ಒಂದು 12 ಪಾಯಿಂಟ್ಗಳಿದೆ. ಅವನ್ನು ಬರೆದು ಸ್ವಲ್ಪ ವಿವರಣೆಯನ್ನು ಕೊಡಬೇಕು. ಕೆಳಗೆ ಉಪಸಂಹಾರ ಇದೆ. ಸೊ ಅದಕ್ಕಿಂತ ಮುಂಚೆ ನನ್ನದೊಂದು ಸಣ್ಣ ರಿಕ್ವೆಸ್ಟು, ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ರಾಧೆ ರಾಧೆ ಅಂತ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ನಾವು ಪೀಠಿಕೆ ಏನೇನು ಬರೀಬೇಕು, ಭಾಳ ಜನ ಕೇಳ್ತಿರ್ತೀರ ಸರ್ 10 ಅಂಕಕ್ಕೆ ಯಾವ ರೀತಿ ಉತ್ತರವನ್ನು ಬರೀಬೇಕು. ಆಧುನಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಅನಿವಾರ್ಯ, ಅವಶ್ಯಕ, ಪ್ರಜಾಪ್ರಭುತ್ವ ಪ್ರಜೆಗಳಿಗೆ ಅಂತಿಮ, ಸಂವಿಧಾನದತ್ತವಾಗಿ ಮತದಾನ ಹಕ್ಕು ಇಲ್ಲಿ ನಡೀತದೆ. ಇದು ಪ್ರಜೆಗಳಿಗೆ ಮೂಲವಾಗಿ ರಾಜಕೀಯ ಹಕ್ಕವನ್ನು ಕೊಡುತ್ತದೆ. ಪ್ರಜಾಪ್ರಭುತ್ವದಲ್ಲಿ ಮತಪತ್ರವನ್ನು ಬಂದೂಕಿನ ಬುಲೆಟ್ಗಿಂತ ಹೆಚ್ಚು ಮಹತ್ವವನ್ನು ಇಲ್ಲಿ ನೋಡ್ತೀವಿ. ಕೆಲವು ಮಹತ್ವದ ಪಾಯಿಂಟನ್ನು ಹಾಕ್ರಿ. ಅರ್ಥಕ್ಕೆ ಬಂದಾಗ ರಾಜಕೀಯ ಪಕ್ಷಗಳೆಂದರೆ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಸಂಘಟಿತವಾಗಿರುತ್ತ ಜನಸಮೂಹ. ಇಲ್ಲಿ ಸ್ವರೂಪವನ್ನು ನೋಡ್ತೀವಿ. ಸಂವಿಧಾನೇತರ ಬೆಳವಣಿಗೆ ಪ್ರಮುಖ ಪಾಯಿಂಟ್ 1ನೇದ್ದು. ಇಲ್ಲಿ ಭಾರತ ಪಕ್ಷದಲ್ಲಿ ಉಲ್ಲೇಖ ಇರುವಂತೆ ವಿಧಿ 19ರ ಪ್ರಕಾರ ವಾಕ್ ಸ್ವಾತಂತ್ರ್ಯ, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ, ಇವೆಲ್ಲವೂ ರಾಜಕೀಯ ಪಕ್ಷಗಳಿಗೆ ಸ್ಥಾಪಿಸುವಂಥ ಅವಕಾಶ ಕೊಡ್ತದೆ. 2ನೇ ಪಾಯಿಂಟು ಬಹುಪಕ್ಷ ಪದ್ಧತಿ. ಭಾರತೀಯರು ಒಂದೇ ಧರ್ಮದವರಿಲ್ಲ, ಜನಾಂಗದವರಿಲ್ಲ, ಪ್ರದೇಶದಲ್ಲಿಲ್ಲ, ಭಾಷೆಯಿಂದ ಕೂಡಿಲ್ಲ, ಸಂಸ್ಕೃತಿಯಿಂದ ಕೂಡಿಲ್ಲ, ಆಚಾರ ಎಲ್ಲವೂ ಭಾಳಷ್ಟು ಇಲ್ಲಿ ಧರ್ಮಗಳಿದ್ದಾವೆ, ಜನಾಂಗಗಳಿದ್ದಾವೆ, ಭಾಷೆಗಳಿದ್ದಾವೆ, ಸಂಸ್ಕೃತಿ, ಅವುಗಳ ಆಧಾರದ ಮೇಲೆ ಏನಪ್ಪ ಅಂತ ಪಕ್ಷಗಳಲ್ಲಿ ರಚನೆಯಾಗಿವೆ. ಇನ್ನು 3ನೇ ಪಾಯಿಂಟು ಪಕ್ಷದಲ್ಲಿ ಒಡಕು ಮತ್ತು ವಿಲೀನ. ಸರ್ವೇಸಾಮಾನ್ಯ ರಾಜಕೀಯ ಪಕ್ಷ ಅಂದರೆ ಒಡಕು ವಿಲೀನ ಅಲ್ಲಿ ಸಾಮಾನ್ಯ ಪ್ರಕ್ರಿಯೆಗಳು ನಡೀತಾನೆ ಇರ್ತವೆ. ಆದರೆ ಪಕ್ಷಗಳು ಕಟ್ಟುವುದು ಮತ್ತು ಅಸ್ತಿತ್ವ ವಿಲೀನಗೊಳಿಸುವ ಸಾಮಾನ್ಯ ಸಂಗತಿಗಳು. ಇನ್ನು ಏಕಪಕ್ಷ ಪ್ರಾಬಲ್ಯ ಕ್ಷೀಣತೆ. ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಇರುವುದರಿಂದ 1977ರಲ್ಲಿ ಕಾಂಗ್ರೆಸ್ ಪಕ್ಷ ಒಂದೇ ಏನಪ್ಪ ಅಂತ ನಡೆಸಿತ್ತು. ಧೋರಣೆ ನಂತರ ಕಾಂಗ್ರೆಸ್ ಪ್ರಾಬಲ್ಯ ಕ್ಷೀಣಿಸ್ತಾ ಬಂತು. ಮುಂದೆ ಮೈತ್ರಿ ಪಕ್ಷದ ಜನತಾ ಪಕ್ಷ ಸರ್ಕಾರ ರಚಿಸಿತು. 1984ರಲ್ಲಿ ಚುನಾವಣೆ ನಡೆದು ಅಲ್ಲಿ ಏಕಪಕ್ಷ ಪದ್ಧತಿಯನ್ನು ಪ್ರಾಬಲ್ಯವನ್ನು ಕಡಿಮೆ ಆಯಿತು ಅಂತ ಹೇಳ್ತಾರೆ. ಇನ್ನು ಭಿನ್ನಮತೀಯ ಅಂತ ಹೇಳ್ತಾರೆ. ಒಂದೇ ಮತಿ ಇಲ್ಲ, ಇಲ್ಲಿ ಸ್ವಾರ್ಥ, ಒಣ ಪ್ರತಿಷ್ಠೆ ಮುಂತಾದವುಗಳು ಭಿನ್ನಮತೀಯ ಪಕ್ಷದ ವರ್ಚಸ್ಸಿಗೆ ಕಡಿಮೆ ಆಗ್ತದೆ. ಇನ್ನು ಪಕ್ಷಾಂತರ ಪಿಡುಗು, ಹಣ ಮತ್ತು ಅಧಿಕಾರ ವ್ಯಾಮೋಹಕ್ಕೆ ಪಕ್ಷಾಂತರ ಪಿಡುಗು ಒಂದು ಪ್ರಮುಖ ಕಾರಣ ಅಂತ ಹೇಳ್ತೀವಿ. ಗುಂಪುಗಾರಿಕೆಯನ್ನು ಮಾಡ್ತಾರೆ, ತಮ್ಮ ಅಧಿಕಾರಕ್ಕೂ ಲಾಭಕ್ಕೋಸ್ಕರ ಬಿಡುತ್ತೆ. ಇನ್ನು ನಾಯಕತ್ವದ ವರ್ಚಸ್ಸು. ಭಾರತದ ಬಹುತೇಕ ರಾಜಕೀಯ ಪಕ್ಷಗಳಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ ಮತ್ತು ಜಾತೀಯತೆ ಪಕ್ಷದ ನಾಯಕರಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತೆ. ಆದರೆ ಉದಾಹರಣೆಗೆ ಕಾಂಗ್ರೆಸ್ದಲ್ಲಿ ಇಂದಿರಾ ಗಾಂಧಿ ಆಗಿರ್ಬೋದು, ರಾಜೀವ್ ಗಾಂಧಿ ಆಗಿರ್ಬೋದು, ಶಿವಸೇನಾ ಪಕ್ಷದ ಬಾಳ ಠಾಕ್ರೆ ಇಲ್ಲಿ ಎಲ್ಲ ನಿರ್ಣಯಗಳು ನಾಯಕರೇ ತೆಗೆದುಕೊಳ್ತಾ ಇದ್ರು. ಹಾಗಾಗಿ ಸೆಮನ್ಪುರನ ತಮ್ಮ ನಾಯಕರನ್ನು ಅನುಸರಿಸುತ್ತಾರೆ ಅಂತ ಹೇಳ್ತಾರೆ. ಇನ್ನು ತತ್ವರಹಿತ ರಾಜಕೀಯ ಪಕ್ಷಗಳು. ಸೊ ನಾನು ಹೇಳೋದಿಷ್ಟು ಅಂದರೆ ಈ ರೀತಿಯೇ ನೀವು ಉತ್ತರಗಳನ್ನು ಇಲ್ಲಿ ಬಿಡಿಸಬೇಕು ಅಂತ ಹೇಳ್ತೀನಿ. ಇನ್ನು ಧಾರ್ಮಿಕ ಭಾಷಾವಾರು ಪಕ್ಷಗಳು ಧರ್ಮದ ಆಧಾರದ ಮೇಲೆ, ಉದಾಹರಣೆ ಹಿತಾಸಕ್ತಿಗಳು. ತಮಿಳುನಾಡಲ್ಲಿ ತಮಿಳು DMK, ಹಿಂದಿ ಭಾಷೆ ವಿರೋಧಿ ನೀತಿ, ಮಹಾರಾಷ್ಟ್ರ ಶಿವಸೇನಾ ಪಕ್ಷ, ಧಾರ್ಮಿಕ ಹಿತಾಸಕ್ತಿ, ಪಂಜಾಬ್ನಲ್ಲಿ ಅರೆಕಾಲಿಕ ದಳ, ಮುಸ್ಲಿಂ ಲೀಗ್, ಈ ರೀತಿ ಏನಪ್ಪ ಅಂತಂದರೆ ಭಾಳಷ್ಟು ನೀವು ಇಲ್ಲಿ. ಮತ್ತು ಎಡಬಲ ಮತ್ತು ಬಲಪಂಥಿ. ಈಗ ಎಡಪಂಥಿ ಅಂದರೆ CPI ಸಮಾಜ ಪಕ್ಷಗಳು. ಇನ್ನು ಬಲಪಂಥಿಗಳಂದರೆ ಕಾಂಗ್ರೆಸ್ ಮತ್ತು BJP. ಈ ರೀತಿ ಏನಪ್ಪ ಅಂತಂದರೆ ಇನ್ನು ಸಮ್ಮಿಶ್ರ ಸರ್ಕಾರದ ಸೆಕೆ ಅಂತಂದರೆ ನಿಮ್ಗೆ ಗೊತ್ತೇ ಇದೆ. ಯಾವಾಗ ಈ ಒಂದು 1989ರಲ್ಲಿ ಸಮ್ಮಿಶ್ರ ಸರ್ಕಾರ ಪರಂಪರೆ ಆರಂಭ ಆಯಿತು, ಇಂದಿವರೆಗೂ ಅದು ಇದ್ದೇ ಇದೆ. ಉಪಸಂಹಾರ. ಭಾರತದಲ್ಲಿ ರಾಜಕೀಯ ಪಕ್ಷ ನಾಯಕತ್ವ ವರ್ಚಸ್ಸಿನ ಮೇಲೆ ಆಧಾರವಾಗಿದ್ದು ಸ್ಪರ್ಧಿಗಳು ಯಥಾಗತ ರಾಜಕೀಯ ಸಂಬಂಧದಿಂದ ಪಕ್ಷಗಳು ಭಾಷೆ, ಧರ್ಮ ಇವುಗಳ ಆಧಾರದ ಮೇಲೆ ಪಕ್ಷಗಳ ಅಧಿಕಾರವನ್ನು
ಕಳೆದುಕೊಳ್ತವೆ ಅಂತ ಹೇಳ್ತಾರೆ. ಇನ್ನು ಇಲ್ಲಿ ನಿಮಗೆ ಭಾಳ ಇಂಪಾರ್ಟೆಂಟು ಅನಕ್ಷರತೆ ಪ್ರಜಾಪ್ರಭುತ್ವ ಒಂದು ಅಡ್ಡಿ ಹೇಗೆ ನಿರಾರೋಪಣೆಗಳನ್ನು ತಿಳಿಸಿ ಅಂತ ಕೊಡ್ತಾರೆ. ಇಲ್ಲಿ ನೋಡಿರಿ, ಮೊದಲನೇ ಪಾಯಿಂಟ್ಗಳನ್ನು ನೋಡಿ, ಅರ್ಥ ಬರಿತೀರಿ, ಪೀಠಿಕೆ ಬರಿತೀರಿ. ಪ್ರಜಾಪ್ರಭುತ್ವಕ್ಕೆ ತೊಡಕ ಅನಕ್ಷರತೆ ಕಾರಣಗಳು ಪ್ರಮುಖ ಅಂತಂದರೆ ರಾಜಕೀಯ ಪ್ರಜ್ಞೆ ಕೊರತೆ ಇರ್ತದೆ, ರಾಜಕೀಯ ಜ್ಞಾನ ಇರೋದಿಲ್ಲ, ಕಡಿಮೆ ಪ್ರಮಾಣದ ಮತದಾನ. ಈಗ ಕೆಲವ್ರು ಏನು ಮಾಡ್ತಾರೆ, ಮತದಾನ ಅಂತಂದರೆ ಏನು ಹಾಕೋದು ಬಿಡು ಮರೆ ಓಟು ಅಂತ ಅನ್ನೋ ಲೆಕ್ಕನಾಗಿರ್ತಾರೆ. ಮತ್ತು ಜನಪ್ರಿಯ ರಾಜಕಾರಣ, ಈ ಕೇವಲ ಒಬ್ಬರೇ ನಾಯಕರನ್ನು ನಾವು ಏನು ಮಾಡ್ಕೊಂಡ್ಬಿಡ್ತೀವಿ, ಅವರೇ ನಮ್ಮ ನಾಯಕರು ಅಂತ ಓದ್ಕೊಂಡ್ಬಿಡ್ತೀವಿ. ಹೊಸೊಬ್ಬರಿಗಾಗಲೇ ಅವಕಾಶ ಕೊಡೋದು. ಇನ್ನು ಸರ್ವಾಧಿಕಾರತ್ವ ಉಗಮ, ಹೀಗಾಗಿ ಸರ್ವಾಧಿಕಾರ ವ್ಯಕ್ತಿ ನಾನು ಇನ್ನೋಪಾಯಗಳು ಮತ್ತು ಉಪಸಂಹಾರವನ್ನು ಬರೀರಿ. ಅನಕ್ಷರತೆ, ಮೊದಲು ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ವಿದ್ಯಾವಂತ ಜಾಗೃತ ಪ್ರಜೆಗಳು ಕಡ್ಡಾಯವಾಗಿ ಬೇಕೇ ಬೇಕು. ಇಲ್ಲಿ ಅರ್ಥಶಾಸ್ತ್ರ ಅಮೃತಸೇನ ಹೇಳ್ತಾರೆ ಒಂದು ಮಾತನ್ನು, ಅನಕ್ಷರತೆಯನ್ನು ಒಂದು ಅಸ್ವಾತಂತ್ರ್ಯ, ನಿಮಗೆ 1 ಅಂಕದ ಪ್ರಶ್ನೆ ಕೇಳ್ತಾನೆ, ಇದು ಬಂದೇ ಬರ್ತದೆ. ಇನ್ನು ರಾಜಕೀಯ ಪ್ರಜ್ಞೆ ನಾನು ಹೇಳ್ತೇನೆ ನಿಮ್ಗೆ, ಇಲ್ಲಿ ಪ್ರಣಾಳಿಕೆ, ಪಕ್ಷಗಳ ವೈಖರಿ, ಚುನಾವಣೆ ಬಗ್ಗೆ ಅರಿವು ಅಸಮರ್ಥರಾಗಿರ್ತಾರೆ. ಇನ್ನು ಕಡಿಮೆ ಪ್ರಮಾಣ ಮತ, ಇಲ್ಲಿ ರಾಜಕೀಯ ಪ್ರಜ್ಞೆ ಕೊರತೆಯಿಂದಾಗಿ 60% ಮಾತ್ರ ಏನಪ್ಪ ಓಟ್ ಹಾಕ್ತಾರೆ, ಇನ್ನು 40% ಹಾಕೋದಿಲ್ಲ. ಹಣ ಮತ್ತು ತೋಳ್ಬಲ, ಅಂದರೆ ಕೆಲವು ರಾಜಕಾರಣಿಗಳು ಏನು ಮಾಡ್ತಾರೆ ಅಂತಂದರೆ ತಮ್ಮ ಹಣಬಲ ಮತ್ತು ತೋಳ್ಬಲದಿಂದ ಈ ವೋಟ್ ಬ್ಯಾಂಕಿಂಗ್ ಅಂದರೆ ಚುನಾವಣೆ ಸಮಯದಲ್ಲಿ ರಿಗ್ಗಿಂಗ್ ಮತಗಟ್ಟೆಯನ್ನು ಮಾಡ್ತಾರೆ. ಇನ್ನು ಜನಪ್ರಿಯ ರಾಜಕಾರಣ, ಅನಕ್ಷರತೆ ಬಡತನ ಮತದ ರಾಜಕೀಯ ಆಸೆ ಆಮಿಷ ನೋಡುವುದರಿಂದ ಅವರು ಜನಪ್ರಿಯ. ಇನ್ನು ಸರ್ವಾಧಿಕಾರ ಉಗಮ, ಪ್ರಜೆಗಳು ರಾಜಕೀಯ ಜಾಗೃತಿ ಮತ್ತು ಮಹತ್ವ ಅರಿಯದೆ ಒಬ್ಬ ಮಹತ್ವ ಪ್ರಜಾಪ್ರಭುತ್ವವನ್ನು ಸರ್ವಾಧಿಕಾರಿಯಲ್ಲಿ ಬದಲಾವಣೆ. ಇನ್ನು ಪರಿಹಾರ, ಕಡ್ಡಾಯ ಶಿಕ್ಷಣ ಬೇಕು. ನೋಡಿರಿ, 1986 ರಾಷ್ಟ್ರೀಯ ಶಿಕ್ಷಣ ನೀತಿ ಅಳವಡಿಸಲಾಯಿತು. 1992 ನೂತನ ಶಿಕ್ಷಣ ನೀತಿಯನ್ನು ಜಾರಿಗೆ ತರಲಾಯಿತು. 2005ರಲ್ಲಿ ಪಠ್ಯಕ್ರಮ ಸಹ ಜಾರಿಗೆ ತರಲಾಯಿತು. ಇನ್ನು 86ನೇ ತಿದ್ದುಪಡಿಯಲ್ಲಿ ಮಹತ್ವದ ಅಂಶಗಳನ್ನು ಹೇಳ್ತದೆ. ಏನ್ರಿ ಅಂತಂದರೆ, ಸಂವಿಧಾನ 45 ವಿಧಿಯು ಎಲ್ಲ ರಾಜ್ಯಗಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಗಳನ್ನು ಜಾರಿಗೊಳಿಸಿದೆ. ಹೌದು, ಸಂವಿಧಾನ 86ನೇ ತಿದ್ದುಪಡಿ ಉಚಿತ ಕಡ್ಡಾಯ ಶಿಕ್ಷಣ ಜಾರಿಗೊಳಿಸಿದೆ. 2002ರಲ್ಲಿ 86ನೇ ತಿದ್ದುಪಡಿ ಪ್ರಕಾರ 21ನೇ ಎ ವಿಧಿಯಲ್ಲಿ ಅದನ್ನು ಸೇರಿಸಲಾಯಿತು. 21ನೇ ವಿಧಿ 6 ಮತ್ತು 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಈ ಕಾಯ್ದೆಯ ಮುಖ್ಯಾಂಶಗಳು 6ರಿಂದ 14 ವರ್ಷ ಎಲ್ಲ ಮಕ್ಕಳಿಗೆ ಉಚಿತ ಕಡ್ಡಾಯ ಕೊಡಾಕತ್ತಾರೆ. ಈಗ ಉಚಿತ ದಾಖಲಾತಿ ಆಗಿರ್ಬೋದು, ಹಾಜರಾತಿ ಆಗಿರ್ಬೋದು, ಪೋಷಕ ಪಾಲಕರಿಗೆ ಮತ್ತು ಈ ಎಲ್ಲರಿಗೂ ಏನಪ್ಪ ಅಂತಂದರೆ ಈ ಮಾಹಿತಿಯನ್ನು ಕೊಡುವಂಥದ್ದು. ಇನ್ನು ತರಬೇತಿ, ಶಿಕ್ಷಕರ ನೇಮಕ, ಶಾಲಾ ಸೌಲಭ್ಯ, ಆಟದ ಮೈದಾನ, ಶಿಕ್ಷಕ ಖರ್ಚು, ಸರ್ಕಾರ 65%, ರಾಜ್ಯ ಸರ್ಕಾರ 35%, ಶಾಲೆ ಉರುಳಿದ ಮಕ್ಕಳನ್ನು ಗುರುತಿಸುವುದು, ಅವರಿಗೆ ಅನುಗುಣವಾಗಿ ತರಗತಿಯನ್ನು ದಾಖಲಿಸುವುದು, ಖಾಸಗಿ ಶಾಲೆಗಳು, ಅನುದಾನ ಶಾಲೆಗಳು, ಅನುದಾನ ರಹಿತ ಶಾಲೆಗಳು, ಹಿಂದುಳಿದ ವರ್ಗಗಳಿಗೆ 25% ಮೀಸಲಾತಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಮಕ್ಕಳಿಗೆ 7.7 ಇನ್ನು ಪರಿಶಿಷ್ಟ ಮಕ್ಕಳಿಗೆ 5 ಪಾಯಿಂಟ್. ಸೊ ಯಾವ ರೀತಿ ಮೀಸಲಾತಿಗಳಿದ್ದಾವೆ ಅಂತೇಳಿ ನೀವಲ್ಲಿ ಬರ್ತಾವೆ. ಉಪಸಂಹಾರ, ಭಾರತ ಜಗತ್ತಿನಲ್ಲಿ ಅತಿ ದೊಡ್ಡ 2ನೇ ಜನಸಂಖ್ಯೆ ರಾಷ್ಟ್ರ. ಕರ್ನಾಟಕದಲ್ಲಿ 6.11 ಜನಸಂಖ್ಯೆ ಆದರೆ ಭಾರತದಲ್ಲಿ 17 ಜಗತ್ತಿನಲ್ಲಿದ್ದರೆ ಜನಸಂಖ್ಯೆ ಕರ್ನಾಟಕದಲ್ಲಿ 6.11 ಇದೆ. ಇನ್ನು ಇಲ್ಲಿ ಶ್ರೇಣಿ ಪದ್ಧತಿ ಇದೆ, ಕೀಳರಿಮೆ, ಶಿಕ್ಷಣ ನಿರುತ್ಸಾಹ ಇದೆ, ಸಾಮಾಜಿಕ ನಿರ್ಬಂಧ ಇದೆ, ಹೆಣ್ಣು ಮಕ್ಕಳಿಗೆ ವಂಚನೆ, ಗ್ರಾಮೀಣ ಪ್ರದೇಶ ರೂಢಿ, ಇವೆಲ್ಲವೂ ಸಹ ಕಾರಣೀಭೂತ ಆಗ್ತವೆ ಅಂತ ಹೇಳ್ತೀನಿ. ಇನ್ನು ಉದಾರೀಕರಣ, ಅರ್ಥ, ಮಹತ್ವ, ರಾಜಕೀಯ ಪರಿಣಾಮವನ್ನು ವಿವರಿಸಿ ಅಂತ ಹೇಳ್ತಾರೆ. ಇಲ್ಲಿ ವ್ಯತ್ಯಾಸಗಳನ್ನು ನೋಡಿದಾಗ ನಾನು ಪಾಯಿಂಟ್ ಅಷ್ಟೇ ಹೇಳ್ಕೊತ ಹೋಗ್ತೀನಿ, ವಿವರಣೆಯನ್ನು ನೀವು ಕೊಡಬೇಕು. ಮೊದಲು ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮವನ್ನು ನೋಡೋಣ. ಇದು ಪ್ರಾಮುಖ್ಯತೆಯಲ್ಲಿ ಗ್ರಾಹಕ ಚಿಹ್ನೆಯಾಗಿದೆ, ರಾಜಕೀಯ ಪರಿಣಾಮದಲ್ಲಿ ಬೌದ್ಧಿಕ ಪಲಾಯನ ಆಗಿದೆ. ಸರ್ಕಾರದ ನೀತಿಗಳಿಂದ ಮುಕ್ತ ಕಾರ್ಮಿಕರ ಅವಲಂಬನೆ ಕಡಿಮೆ ಆಗಿರುತ್ತದೆ. ಪೈಪೋಟಿ ಉತ್ತೇಜಿಸುತ್ತದೆ, ಇದು ಪರಿಸರ ನಾಶಕ್ಕೆ ಹೆಚ್ಚು ಕಾರಣ ಆಗ್ತದೆ. ವಿಶ್ವ ಉದ್ಯಮಿ ದರ್ಜನೆ ಉತ್ತೇಜಿಸುತ್ತದೆ, ಕೆಲವು ವಸ್ತುಗಳ ಬೆಲೆ ನಿಯಂತ್ರಣವನ್ನು ಹೇರ್ತದೆ. ಖಾಸಗಿ ಹೂಡಿಕೆ ಸಂಸ್ಥೆಗಳನ್ನು ಉತ್ತೇಜಿಸುತ್ತದೆ, ಜನಸಂಖ್ಯೆಯಲ್ಲಿ ದುಷ್ಪರಿಣಾಮವನ್ನು ಬೀರುತ್ತದೆ. ಆರ್ಥಿಕ ಪ್ರಗತಿ ಸಾಧಿಸುತ್ತದೆ, ಹಣಕಾಸಿನ ಸ್ಥಿರತೆ ಕಾಡುತ್ತದೆ. ಇನ್ನು ತಂತ್ರಜ್ಞಾನದ ಆಧುನಿಕ ಉನ್ನತೀಕರಣ ಅಂತ ಹೇಳ್ತೀವಿ. ಸೊ ಇವೆಲ್ಲವೂ ನಾನು ಇಲ್ಲಿ ಕೊಟ್ಟಿದ್ದೀನಿ. ನಿಮಗೆ PDF ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅವೈಲೇಬಲ್ ಇದೆ, ಹೋಗಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದರ ಜೊತೆಗೆ ನೀವೇನು ಮಾಡಬೇಕಪ್ಪ ಅಂತಂದರೆ ಈ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಸ್ವಲ್ಪ ಕಣ್ಣಾಡಿಸ್ಕೊಂಡ್ಬಿಟ್ರೆ ನಾಳೆ ನಿಮಗೆ ಎನ್ಯುವಲ್ ಎಕ್ಸಾಮ್ಗೆ ಬರುವಂಥ ಸಾಧ್ಯತೆ ಇರೋದ್ರಿಂದ ದಯವಿಟ್ಟು ಇವನ್ನೆಲ್ಲ ಗಮನಿಸ್ತಾ ಹೋಗಿ ಅಂತ ಹೇಳ್ತಾ, ಇಲ್ಲಿ ನಿಮಗೆ 4 ಉದಾರೀಕರಣ, ಜಾಗತೀಕರಣ ಮತ್ತು ಖಾಸಗೀಕರಣ ಈ 2 ಬರ್ತವೆ. ಇನ್ನೊಂದು ಪ್ರಶ್ನೆ ಇಲ್ಲಿದೆ ನಿಮಗೆ, ಭಾರತೀಯ ವಿದೇಶಾಂಗ ನೀತಿ ಅರ್ಥ ಮತ್ತು ಮಹತ್ವ, ಇದು ಭಾಳ ಇಂಪಾರ್ಟೆಂಟ್. ನಿಮಗೆ ಪೀಠಿಕೆ ಬರೀಬೇಕು, ಅರ್ಥ ಬರೀಬೇಕು. ಇಲ್ಲಿ ಮಹತ್ವದ ಪಾಯಿಂಟ್ಗಳನ್ನು ನೋಡ್ತಾಗ ಬಾಹ್ಯ ಪರಮಾಧಿಕಾರ ಇದೆ, ಭಾರತದ ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆ ಇದೆ, ಶಾಂತಿ ಮತ್ತು ಅಹಿಂಸೆ ತತ್ವ ಇದೆ, ಆರ್ಥಿಕ ಬೆಳವಣಿಗೆಯನ್ನು ನೋಡ್ತೀವಿ, ದಕ್ಷಿಣ ಏಷ್ಯಾದ ಬಗ್ಗೆ ವಿಶೇಷ ಆಸಕ್ತಿ, ಆಕ್ರಮಣಕಾರಿ ಪ್ರವೃತ್ತಿ ವಿರುದ್ಧ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಮತ್ತು ಉಪಸಂಹಾರವನ್ನು ಬರೆದ್ರೆ ಈ ರೀತಿ ನೀವು ಗಾಂಧೀಜಿಯವರ ಆದರ್ಶ ತತ್ವಗಳು, ಶಾಂತಿ, ಅಹಿಂಸೆ, ಬೌದ್ಧ ಸಾಹಿತ್ಯ, ಕೌಟಿಲ್ಯ ಅರ್ಥಶಾಸ್ತ್ರ ಎಲ್ಲವನ್ನು ಪೀಠಿಕೆಯಲ್ಲಿ ಒಳಗೊಂಡಿರಬೇಕು. ಈಗ ನೋಡಿರಿ, ಐರಿಷ್ ಸ್ವತಂತ್ರ ಆಗಿರ್ಬೋದು, ಸಾಮ್ರಾಜ್ಯಶಾಹಿ ವಿರೋಧ ಆಗಿರ್ಬೋದು, ಭಾರತ ವಿದೇಶಾಂಗ ನೀತಿಯ ಶಿಲ್ಪಿಗಳಾಗಿರ್ಬೋದು, ಇವೆಲ್ಲವನ್ನು ಇನ್ನು ಅರ್ಥ, ಒಂದು ಸ್ವತಂತ್ರ ದೇಶ ಪ್ರಪಂಚದ ಇತರೆ ಸ್ವತಂತ್ರ ದೇಶಗಳು ವ್ಯವಹರಿಸುವ ಅನುಸರಿಸುವ ನೀತಿಯನ್ನು ಇದು ಏನಂತ ಕರಿತೀವಿ, ವಿದೇಶಾಂಗ ಅಂತ ಕರಿತೀವಿ. ಬಾಹ್ಯ ಪರಿಮಾಧಿಕಾರ, ಭಾರತ ರಾಷ್ಟ್ರೀಯ ಹಿತಾಸಕ್ತಿ, ಶಾಂತಿ, ಇವೆಲ್ಲವನ್ನು ನಾನು ಕೊಟ್ಟಿದ್ದೀನಿ. PDF ಟೆಲಿಗ್ರಾಮ್ ಅವೈಲೇಬಲ್ ಇದೆ, ಹೋಗಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.